ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ ಐಎಎಸ್. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆ ವಿಶ್ಲೇಷಣೆಗೆ ನಿಮಗೆ ಸ್ವಾಗತ. ಮೊದಲನೇದಾಗಿ ಒಂದು ಪ್ರಕಟಣೆ ಇದೆ. ಇದೇ ಬರುವ ಜೂನ್ 24ರಿಂದ ಪಾಂಚಜನ್ಯ ಐಎಎಸ್ ನ ಹೊಸ ಬ್ಯಾಚ್ ಆರಂಭ ಆಗ್ತಾ ಇದೆ. ಆಫ್ಲೈನ್ ಹಾಗೂ ಆನ್ಲೈನ್ ಎರಡಕ್ಕೆ ಸಹ ಪ್ರವೇಶಾತಿಗಳು ಲಭ್ಯ ಇರುತ್ತೆ. ಆಸಕ್ತಿ ವಿದ್ಯಾರ್ಥಿಗಳು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ನಂಬರ್ ಅನ್ನ ಕಾಂಟ್ಯಾಕ್ಟ್ ಮಾಡಬಹುದು ಅಥವಾ ಡಿಸ್ಕ್ರಿಪ್ಷನ್ ನಲ್ಲಿ ನಂಬರ್ ಅನ್ನು ಕೊಟ್ಟಿರ್ತೇವೆ. ಅದೇ ರೀತಿ ಒಂದು ಮಹತ್ವವಾದ ವಿಷಯ ಏನು ಅಂತಂದ್ರೆ, ಮುಂದಿನ ಬ್ಯಾಚ್ ಇಂದ ಫೀಸ್ ನಲ್ಲಿ 18% GST ಆಡ್ ಆಗ್ತಾ ಇದೆ. ಹಾಗಾಗಿ ಮುಂದಿನ ಬ್ಯಾಚ್ ನ ಒಳಗೆ ಅಂತಂದ್ರೆ ಜೂನ್ 24ರ ಒಳಗೆ ನೀವು ಅಡ್ಮಿಷನ್ ಮಾಡ್ಕೊಂಡ್ರೆ ಫೀಸ್ ನಲ್ಲಿ ಸ್ವಲ್ಪ ಡಿಸ್ಕೌಂಟ್ ಸಿಗುತ್ತೆ. ಅದಾದ ನಂತರ ನೀವು ಒಂದು ವೇಳೆ ಅಡ್ಮಿಷನ್ ತೆಗೆದುಕೊಂಡ್ರೆ GST 18% ಸಹ ಆಡ್ ಆಗಿರುತ್ತೆ. ಹಾಗಾಗಿ ಆದಷ್ಟು ಬೇಗ ಅಡ್ಮಿಷನ್ ಮಾಡ್ತೇವೆ. ಇವತ್ತಿನ ಮುಖ್ಯ ವಿಷಯಗಳನ್ನ ನೋಡ್ತಾ ಹೋಗೋಣ. ಇರಾನ್ ಲಾಂಚ್ ಅ ಮಿಸೈಲ್ ಸ್ಟ್ರೈಕ್ ಆನ್ ಇಸ್ರೇಲ್ ಸೊರೋಕಾ ಹಾಸ್ಪಿಟಲ್, injuring 40 people, which led Israel to retaliate with strikes on Iranian nuclear sites and raised global tension as the US hinted at possible involvement. ಇರಾನ್ ಇಸ್ರೇಲ್ ಘಟನೆಯನ್ನ ಪ್ರತಿದಿನ ನೋಡ್ತಾನೆ ಇದ್ದಾರೆ. ಒಬ್ರ ಮೇಲೆ ಒಬ್ರು ದಾಳಿ ಮಾಡ್ಕೊಳ್ತಾ ಇದ್ದಾರೆ. ಇಸ್ರೇಲ್ನ ಒಂದು ಆಸ್ಪತ್ರೆ ಮೇಲೆ, ಸೊರೋಕಾ ಆಸ್ಪತ್ರೆ ಮೇಲೆ ಇರಾನ್ ಕ್ಷಿಪಣಿ ದಾಳಿನ ನಡೆಸಿದೆ. 40 ಜನರಿಗೆ ಗಾಯಗಳಾಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಸ್ರೇಲ್ ಈ ಕಡೆ ಪೇಪರ್ ನಲ್ಲಿ ಕಾಣಿಸ್ತಾ ಇದೆಯಾ, ಖಮೇನಿ ಕ್ಯಾನ್ ನೋ ಲಾಂಗರ್ ಬಿ ಅಲೌಡ್ ಟು ಎಕ್ಸಿಸ್ಟ್. ಇಸ್ರೇಲ್ ಏನ್ ಹೇಳ್ತಾ ಇದೆ, ಆ ಇರಾನ್ನ ಮುಖ್ಯ ವ್ಯಕ್ತಿಗಳಾಗಿರುವಂತಹ, ಇಲ್ಲಿನ ಪ್ರಧಾನಿ ಆಗಿರುವಂತಹ ಖಮೇನಿಯನ್ನ ನಾವು ಸುಮ್ಮನೆ ಬಿಡೋದಿಲ್ಲ, ಅವರನ್ನ ಉಳಿಸೋದಿಲ್ಲ ಅಂತ ಇಸ್ರೇಲ್ ಹೇಳ್ತಾ ಇದೆ. ಅದಾದ ನಂತರ ಇದರ ಜೊತೆ ಅಮೆರಿಕ ಸಹ ಇದರಲ್ಲಿ ಮಿಡ್ಲಲ್ಲಿ ತಾನು ಬಂದು ತನ್ನ ಒಂದು ಪ್ರಭಾವವನ್ನು ಬೀರ್ಲಿಕ್ಕೆ ಮುಂದಾಗ್ತಾ ಇರೋದ್ರಿಂದ ಈ ಒಂದು ಉದ್ವಿಗ್ನತೆ ಇನ್ನಷ್ಟು ಹೆಚ್ಚಾಗ್ತಾ ಹೋಗ್ಬಹುದು ಅನ್ನುವಂತಹದ್ದು ತಿಳಿಯು ಎಲ್ಲ ಕಡೆ ಹರಡ್ತಾ ಇದೆ. ಅರಾಕ್ ನ್ಯೂಕ್ಲಿಯರ್ ರಿಯಾಕ್ಟರ್ ಇಂದು ಇರಾನ್ ಎಲ್ಲಿದೆ, ಇದು ಇರಾನ್ ನಲ್ಲಿ ಇರೋದು. ಶುಡ್ ಪ್ರೊಡ್ಯೂಸ್ ಪ್ಲುಟೋನಿಯಂ, ಇದು ಪ್ಲುಟೋನಿಯಂ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ವಿಚ್ ಕ್ಯಾನ್ ಬಿ ಯೂಸ್ಡ್ ಫಾರ್ ನ್ಯೂಕ್ಲಿಯರ್ ವೆಪನ್ಸ್, ಇದನ್ನು ಮುಖ್ಯವಾಗಿ ಬೇರೆ ಬೇರೆ ಪರಮಾಣು ಶಸ್ತ್ರಾಸ್ತ್ರಗಳಿಗೆ ಬಳಸ್ತಾರೆ. ಮೇಕಿಂಗ್ ಇಟ್ ಅ ಕೀ ಕನ್ಸರ್ನ್ ಇನ್ ಇಂಟರ್ನ್ಯಾಷನಲ್ ನ್ಯೂಕ್ಲಿಯರ್ ನಾನ್ ಪ್ರೊಲಿಫರೇಷನ್ ಟಾಕ್ಸ್. ಹಾಗಾಗಿ ಪರಮಾಣು ಪ್ರಸರಣ ನಿಷೇಧ ಅಂತಂದ್ರೆ ಪರಮಾಣು ಶಸ್ತ್ರಾಸ್ತ್ರಗಳು ಎಲ್ಲ ಕಡೆ ಸ್ಪ್ರೆಡ್ ಆಗೋದು ಅಥವಾ ಅವುಗಳ ಬಳಕೆಯನ್ನ ತಡಿಲಿಕ್ಕೋಸ್ಕರ ಪರಮಾಣು ಪ್ರಸರಣ ನಿಷೇಧ ಕಾಯ್ದೆ ಬಗ್ಗೆ ನಾವು ಅವಾಗ ಕೇಳ್ತಾ ಇರ್ತೇವೆ. ಈಗ ಇರಾನ್ ನಲ್ಲಿ ಆ ಪ್ಲುಟೋನಿಯಂ ಅನ್ನ ಉತ್ಪಾದಿಸುವ ಸಾಮರ್ಥ್ಯ ಇದೆ. ಹಾಗಾಗಿ ಮುಂದೆ ಏನಾಗಬಹುದು ಅನ್ನುವಂತ ಕಾಳಜಿ ಎಲ್ಲ ಕಡೆ ವ್ಯಕ್ತ ಆಗ್ತಾ ಇದೆ. ಇನ್ನು ಮಲ್ಟಿಪಲ್ ವಾರ್ ಹೆಡ್ ಮಿಸೈಲ್ಸ್, ಮಿಸೈಲ್ ವಿತ್ ಮಲ್ಟಿಪಲ್ ವಾರ್ ಹೆಡ್ಸ್, MIRV ಅಂತ ಕರೀತಾರೆ. ಬಹಳ ಇಂಪಾರ್ಟೆಂಟ್. MIRV ಫುಲ್ ಫಾರ್ಮ್ ಏನು? ಮಲ್ಟಿಪಲ್ ಇಂಡಿಪೆಂಡೆಂಟ್ಲಿ ಟಾರ್ಗೆಟಬಲ್ ರೀ ಎಂಟ್ರಿ ವೆಹಿಕಲ್. ಯಾಕಂದ್ರೆ ಈ ತರ ಒಂದು ಮಿಸೈಲ್ ಇದೆ ಅಂತಂದ್ರೆ ಇದರಲ್ಲಿ ಮಲ್ಟಿಪಲ್ ರೀ ಎಂಟ್ರಿ ವೆಹಿಕಲ್ ಗಳಿರುತ್ತೆ. ಅದೊಂದು ಚಿಕ್ಕ ಚಿಕ್ಕ ರಾಕೆಟ್ಗಳು ಅಂತ ಕಲ್ಪನೆ ಮಾಡ್ಕೊಳ್ಳಿ. ಅದು ಮುಂದೆ ಹೋಗಿ ಏನಾಗುತ್ತೆ ನೋಡಿ, ಯು ಕ್ಯಾನ್ ಸ್ಟ್ರೈಕ್ ಸೆವೆರಲ್ ಟಾರ್ಗೆಟ್ಸ್ ಅಟ್ ಒನ್ಸ್ ಅಂಡ್ ಮೇಕ್ ಇಂಟರ್ಸೆಪ್ಷನ್ ಬೈ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಮಚ್ ಹಾರ್ಡರ್. ಮೊದಲು ತುಂಬಾ ಎಲ್ಲ ಒಟ್ಟಿಗೆ ಇರುತ್ತೆ. ದೂರದಲ್ಲಿ ಬಹಳ ಬೇರೆ ಬೇರೆ ಶತ್ರು ಪ್ರದೇಶಗಳಿದೆ. ಈ ಪ್ರತಿಯೊಂದು ಹೋಗಿ ಬೇರೆ ಬೇರೆ ಪ್ರದೇಶಗಳ ಮೇಲೆ ದಾಳಿ ಮಾಡುತ್ತೆ, ಅದು ಏಕಕಾಲಕ್ಕೆ. ಹಾಗಾಗಿ ಆ ಕಡೆಯಿಂದ ಡಿಫೆನ್ಸ್ ಸಿಸ್ಟಮ್ಗೆ ಅದನ್ನ ಚೆನ್ನಾಗಿ ಪ್ರೆಡಿಕ್ಟ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ನೋಡಿ, ಮಲ್ಟಿಪಲ್ ತುಂಬಾ ಇರೋದು, ಇಂಡಿಪೆಂಡೆಂಟ್ಲಿ ಟಾರ್ಗೆಟೇಬಲ್ ಅಂತಂದ್ರೆ ಪ್ರತಿಯೊಂದು ಸಪರೇಟ್ ಆಗಿ ಒಂದು ಗುರಿಯ ಮೇಲೆ ಕೇಂದ್ರೀಕರಿಸುತ್ತೆ. ರೀ ಎಂಟ್ರಿ ವೆಹಿಕಲ್ ಹೋಗಿ ಎಂಟರ್ ಆಗುತ್ತೆ. ಅಷ್ಟನ್ನ ಈಗ ಸದ್ಯಕ್ಕೆ ನೆನಪಿಟ್ಕೊಳ್ಳಿ. MIRV ಅಂತಂದ್ರೆ ತುಂಬಾ ಟಾರ್ಗೆಟ್, ಬೇರೆ ಬೇರೆ ಕಡೆ ಟಾರ್ಗೆಟ್ ಮಾಡುವಂತಹ ಒಂದು ಡಿಫೆನ್ಸ್ ಮಿಸೈಲ್ ಸಿಸ್ಟಮ್ ಅಂತ ನೆನಪಿಟ್ಕೊಳ್ಳಿ. ಇದಾದ ನಂತರ ಮುಂದಿನ ವಿಚಾರ, ಕೆನಡಾಸ್ ಇಂಟೆಲಿಜೆನ್ಸ್ ಏಜೆನ್ಸಿ CSIS ಅಂತ ಕರೀತಾರೆ, acknowledged for the first time that Canada-based Palestinian extremists are involved in planning and funding violence in India. ನೋಡಿ, ಕೆನಡಾದ ಗುಪ್ತಚರ ಸಂಸ್ಥೆ ಏನ್ ಹೇಳ್ತಾ ಇದೆ ಅಂತಂದ್ರೆ, ಮೊದಲನೇ ಬಾರಿ ಕೆನಡಾ ಮೂಲದಲ್ಲಿ ಇರುವಂತಹ ಕೆಲವೊಂದು ಖಲಿಸ್ತಾನಿ ಉಗ್ರಗಾಮಿಗಳು ಭಾರತದಲ್ಲಿ ಹಿಂಸಾಚಾರವನ್ನ ಯೋಜಿಸೋದ್ರಲ್ಲಿ ಮತ್ತೆ ಅದಕ್ಕೆ ಧನ ಸಹಾಯ ಮಾಡೋದ್ರಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಎಕ್ಸ್ಟ್ರೀಮಿಸ್ಟ್ ಗ್ರೂಪ್ಸ್ ಅಂತ ಕರಿತೇವಲ್ವಾ, ಉಗ್ರಗಾಮಿ ಸಂಘಟನೆಗಳು, ಅವೆಲ್ಲ ಆ ಕೆನಡಾದಲ್ಲಿ ಇರೋರು ಭಾರತದಲ್ಲಿ ಕೆಲವು ಹಿಂಸಾಚಾರ ಕೃತ್ಯಗಳಿಗೆ ಅಥವಾ ಇಂತಹ ದುಷ್ಕೃತ್ಯಗಳಿಗೆ ಕಾರಣ ಆಗ್ತಾ ಇದ್ದಾರೆ ಅಂತ ಕೆನಡಾ ಮೊದಲನೇ ಬಾರಿ ಅಲ್ಲಿನ ಗುಪ್ತಚರ ಸಂಸ್ಥೆ ಒಪ್ಕೊಂಡಿದೆ. ಇನ್ನು ಪೊಲಿಟಿಕಲಿ ಮೋಟಿವೇಟೆಡ್ ವೈಲೆಂಟ್ ಎಕ್ಸ್ಟ್ರೀಮಿಸಮ್ ಅಂತ ಒಂದು ಟರ್ಮ್ ಬರುತ್ತೆ, PMVE ಅಂತ. ರೆಫರ್ಸ್ ಟು ಇಂಡಿವಿಜುವಲ್ಸ್ ಆರ್ ಗ್ರೂಪ್ಸ್, ಒಂದು ವೈಯಕ್ತಿಕವಾಗಿ ಯಾವುದೇ ವ್ಯಕ್ತಿ ಆಗಿರಬಹುದು ಅಥವಾ ಯಾವುದೇ ಸಂಘಟನೆ ಆಗಿರಬಹುದು, ದಟ್ ಯೂಸ್ ವೈಲೆನ್ಸ್ ಟು ಅಡ್ವಾನ್ಸ್ ಪೊಲಿಟಿಕಲ್ ಗೋಲ್ಸ್. ಅಂತಂದ್ರೆ ರಾಜಕೀಯ ಹಿತಾಸಕ್ತಿಗಳನ್ನ
ರಾಜಕೀಯ ಗುರಿಗಳನ್ನ ಸಾಧಿಸ್ಲಿಕ್ಕೋಸ್ಕರ ಇಂಥ ವೈಲೆನ್ಸ್, ಹಿಂಸಾಚಾರವನ್ನ ಬಳಸ್ತಾರೆ. ಯಾರು? ಇಂಡಿವಿಜುವಲ್ ಆಗಿರಬಹುದು ಅಥವಾ ಗ್ರೂಪ್ಸ್ ಗಳಾಗಿರಬಹುದು. ಅಂಡ್ ಕೆನಡಾ CSIS ಹ್ಯಾಸ್ ನೌ ಇನ್ಕ್ಲೂಡೆಡ್ ಖಲಿಸ್ತಾನಿ ಎಕ್ಸ್ಟ್ರೀಮಿಸ್ಟ್ ಗ್ರೂಪ್ಸ್ ಅಂಡರ್ ದಿಸ್ ಕ್ಯಾಟಗರಿ. ಈಗ ಖಲಿಸ್ತಾನಿ ಎಕ್ಸ್ಟ್ರೀಮಿಸ್ಟ್ ಗ್ರೂಪ್ ಗಳಿರುತ್ತಲ್ವಾ, ಖಲಿಸ್ತಾನಿ ಅಂತಂದ್ರೆ ಸಿಖ್ಖರಿಗೋಸ್ಕರ ಪ್ರತ್ಯೇಕ ದೇಶ ಬೇಕು ಅನ್ನುವಂತಹ ಒಂದು ಸಂಘಟನೆ. ಹಾಗಾಗಿ ಆ ಖಲಿಸ್ತಾನಿ ಗ್ರೂಪ್ ಗಳನ್ನು ಸಹ ಈಗ ಪೊಲಿಟಿಕಲಿ ಮೋಟಿವೇಟೆಡ್ ವೈಲೆಂಟ್ ಎಕ್ಸ್ಟ್ರೀಮಿಸಂ ಅದರ ಒಂದು ಅಡಿಯಲ್ಲಿ ಈಗ CSIS ಸೇರಿಸಿದೆ, ಲಿಂಕಿಂಗ್ ದೆಮ್ ಟು ಆಂಟಿ ಇಂಡಿಯಾ ಆಕ್ಟಿವಿಟೀಸ್. ಯಾಕೆ? ಆ ಒಂದು ಖಲಿಸ್ತಾನಿ ಸಂಘಟನೆಗಳು ಅಥವಾ ಖಲಿಸ್ತಾನಿ ಉಗ್ರ ಸಂಘಟನೆಗಳು ಏನ್ ಮಾಡ್ತಾ ಇವೆ? ಭಾರತದಲ್ಲಿ ದುಷ್ಕೃತ್ಯಗಳಿಗೆ ಕಾರಣ ಆಗ್ತಾ ಇವೆ. ಮುಂದಿನ ವಿಚಾರ, ಆಫ್ಟರ್ ದಿ ರೀಸೆಂಟ್ ಏರ್ ಇಂಡಿಯಾ ಬೋಯಿಂಗ್ 787-8 ಕ್ರಾಶ್ ಇನ್ ಅಹಮದಾಬಾದ್. ಇದು ಗೊತ್ತಿದೆ ನಿಮ್ಗೆ, ಏರ್ ಇಂಡಿಯಾ ಬೋಯಿಂಗ್ ಕ್ರಾಶ್ ಆಗಿರೋದು. ಏರ್ಕ್ರಾಫ್ಟ್ ಆಕ್ಸಿಡೆಂಟ್ ಇನ್ವೆಸ್ಟಿಗೇಷನ್ ಬ್ಯೂರೋ, ಮುಖ್ಯವಾಗಿ AAIB ಅಂತ ಕರಿತೇವೆ. ಇದರ ಬಗ್ಗೆ ಸಹ ಕೆಲವು ದಿನಗಳ ಹಿಂದೆ ಒಂದು ಕ್ವಶನ್ ಎಲ್ಲ ನೋಡಿದ್ವಿ. is yet to decide whether the black box data will be decoded in India's newly opened lab or abroad as part of the ongoing probe. ಅಂತಂದ್ರೆ ನೋಡಿ, ನಮ್ಮ ದೇಶದಲ್ಲಿ ಕೆಲವೊಂದು ವ್ಯವಸ್ಥೆಗಳು ಹೇಗಿದೆ ಅಂತಂದ್ರೆ, ಈಗ ವಿಮಾನ ಅಪಘಾತ ಆಗಿ ಇಷ್ಟು ದಿನ ಆಗಿದೆ, ಇನ್ನು ಸಿಕ್ಕಿರುವಂತ ಬ್ಲಾಕ್ ಬಾಕ್ಸ್ ಅಥವಾ ಬ್ಲಾಕ್ ಬಾಕ್ಸ್ ನಲ್ಲಿ ಎಲ್ಲ ಒಂದು ವಿವರಗಳಿರುತ್ತೆ. ಕೆಳಗಡೆ ಇನ್ನೊಂದ್ಸಾರಿ ಹೇಳ್ತೇನೆ. ಆ ಬ್ಲಾಕ್ ಬಾಕ್ಸ್ ನಲ್ಲಿರೋ ಡೇಟಾವನ್ನ ನಮ್ಮ ದೇಶದಲ್ಲಿ ಇರುವಂತಹ ಲ್ಯಾಬ್ ನಲ್ಲಿ ಡಿಕೋಡ್ ಮಾಡ್ಬೇಕಾ, ಅಥವಾ ಅದನ್ನ ವಿದೇಶಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಓಪನ್ ಮಾಡ್ಬೇಕಾ, ಅಥವಾ ಅಲ್ಲಿ ಡಿಕೋಡ್ ಮಾಡ್ಬೇಕಾ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಅದನ್ನೇ ಇನ್ನು ಸಹ ನಿರ್ಧರಿಸಲಿಕ್ಕೆ ಹೋಗಿಲ್ಲ. ನೋಡಿ ಯಾವ ತರ ಡಿಲೇ ಆಗ್ತಾ ಇರುತ್ತೆ, ಎಷ್ಟು ದೊಡ್ಡ ಒಂದು ದುರ್ಘಟನೆ ಇದು, ಇದ್ರ ಬಗ್ಗೆ ಸಹ ಇಷ್ಟೊಂದು ಡಿಲೇ ಆಗ್ತಾ ಇದೆ. ಇನ್ನು ಬ್ಲಾಕ್ ಬಾಕ್ಸ್ ಅಂತಂದ್ರೆ ಏನು? DFDR, CVR ನೋಡಿ, ಎರಡು ಮುಖ್ಯವಾಗಿರುತ್ತೆ ಇಲ್ಲಿ. ಆ ಬ್ಲಾಕ್ ಬಾಕ್ಸ್ ಇನ್ ಏವಿಯೇಷನ್ ಕನ್ಸಿಸ್ಟ್ ಆಫ್ ದಿ ಡಿಜಿಟಲ್ ಫ್ಲೈಟ್ ಡೇಟಾ ರೆಕಾರ್ಡರ್. ವಾಯುಯಾನದಲ್ಲಿ ಅಥವಾ ವಿಮಾನದಲ್ಲಿ ಏನು ಅಲ್ಲಿರುವಂತಹ ಡೇಟಾ ಏನೇನ್ ಸಿಕ್ತು, ಏನೇನ್ ಆಗಿತ್ತು ಅನ್ನುವಂಥದ್ದೆಲ್ಲ ಅಲ್ಲಿ ರೆಕಾರ್ಡ್ ಅಲ್ಲಿ ಆಲ್ರೆಡಿ ರೆಕಾರ್ಡ್ ಆಗಿರುತ್ತೆ. ಅಂಡ್ ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್, ಇದನ್ನು ಸಹ ನೋಡಿದ್ವಿ ಅಲ್ವಾ. ಪೈಲಟ್ ಗಳ ಒಂದು ಕೊಠಡಿ ಅಥವಾ ಪೈಲಟ್ ಗಳು ಇರ್ತಾರಲ್ವಾ, ಆ ಒಂದು ರೂಮ್ ನಲ್ಲಿ ಏನೇ ನಡೀತಾ ಇತ್ತು, ಅವರ ವಾಯ್ಸ್ ರೆಕಾರ್ಡಿಂಗ್ ಎಲ್ಲವೂ ಸಹ ಈ ಬ್ಲಾಕ್ ಬಾಕ್ಸ್ ನಲ್ಲಿ ಇರುತ್ತೆ. ಇಟ್ ಸ್ಟೋರ್ ಕೀ ಫ್ಲೈಟ್ ಡೇಟಾ ಅಂಡ್ ಪೈಲಟ್ ಕನ್ವರ್ಸೇಷನ್ ಟು ಹೆಲ್ಪ್ ಇನ್ವೆಸ್ಟಿಗೇಟ್ ಕ್ರಾಶಸ್. ಮುಖ್ಯವಾಗಿ ಬಹಳ ಮಹತ್ವದ ಅಂಶಗಳನ್ನ ಮತ್ತೆ ಪೈಲಟ್ ಗಳ ಒಂದು ಕನ್ವರ್ಸೇಷನ್ ಎಲ್ಲವೂ ಸಹ ಇದರಲ್ಲಿ ರೆಕಾರ್ಡ್ ಆಗಿರುತ್ತೆ. ಇದರಿಂದ ತನಿಖೆಗೆ ಬಹಳ ಸಹಾಯ ಆಗುತ್ತೆ. ಇನ್ನೊಂದು ICAO Annex 13 ವರ್ಸಸ್ ಇಂಡಿಯನ್ ರೂಲ್ಸ್. ICAO ಏನು ಹಾಗಂತಂದ್ರೆ ಏನು ಅಂತ ಗೊತ್ತಿದೆಯಾ ನಿಮ್ಗೆ, ಅಥವಾ ಅದ್ರ ಬಗ್ಗೆ ತಿಳ್ಕೊಂಡಿದ್ರೆ ಕಮೆಂಟ್ ಮಾಡಿ. ICAO's Annex 13 ಅದರ ಒಂದು ಅನುಬಂಧ ಏನ್ ಹೇಳುತ್ತೆ? ಮ್ಯಾಂಡೇಟ್ಸ್ ಅ ಪ್ರಿಲಿಮಿನರಿ ಕ್ರಾಶ್ ರಿಪೋರ್ಟ್ ವಿತ್ ಇನ್ 30 days. ಒಂದು ಅಪಘಾತ ಆದ್ಮೇಲೆ 30 ದಿನದ ಒಳಗೆ ಪ್ರಾಥಮಿಕ ವರದಿಯನ್ನ ಕಡ್ಡಾಯವಾಗಿ ರೆಡಿ ಮಾಡ್ಲೇಬೇಕು, ಅದನ್ನ ನೀಡ್ಲೇಬೇಕು. ಆದ್ರೆ ಇಂಡಿಯಾಸ್ ಏರ್ಕ್ರಾಫ್ಟ್ ಇನ್ವೆಸ್ಟಿಗೇಷನ್ ಆಫ್ ಆಕ್ಸಿಡೆಂಟ್ ಅಂಡ್ ಇನ್ಸಿಡೆಂಟ್ ರೂಲ್ಸ್ ಅಂತ ಇದೆ, 2017 ನಲ್ಲಿ ಬಂದಿದ್ದು. ಅಂಡರ್ ದಿಸ್ ಭಾರತೀಯ ವಾಯುಯಾನ ವಿಧೇಯಕ್ 2024 ಡು ನಾಟ್ ಸ್ಪೆಸಿಫೈ ಸಚ್ ಟೈಮ್ ಲೈನ್. ಅಂತಂದ್ರೆ ಈ ICAO ಪ್ರಕಾರ 30 ದಿನದೊಳಗೆ ಎಲ್ಲವೂ ಒಂದು ರಿಪೋರ್ಟ್ ರೆಡಿ ಆಗ್ಲೇಬೇಕು. ಆದ್ರೆ ಭಾರತದಲ್ಲಿ ಅಂತಹ ಯಾವುದೇ ಟೈಮ್ ಲಿಮಿಟ್ ಇಲ್ಲ, ಸಮಯ ಮಿತಿಯನ್ನೇ ಅವರು ಅಳವಡಿಸಲಿಲ್ಲ. ಕ್ರಿಯೇಟಿಂಗ್ ಗ್ಯಾಪ್ಸ್ ಇನ್ ಅರ್ಲಿ ಟ್ರಾನ್ಸ್ಪರೆನ್ಸಿ. ಇದ್ರಲ್ಲಿ ಏನಾಗುತ್ತೆ? ಪಾರದರ್ಶಕತೆ ಸಮರ್ಪಕವಾಗಿ ನಿರ್ವಹಣೆ ಆಗೋದಿಲ್ಲ, ಪಾರದರ್ಶಕತೆ ಅಂತರ ಸೃಷ್ಟಿ ಆಗುತ್ತೆ. ಎಷ್ಟು ಈಗ ಕೆಲವೊಂದು ದಿನಗಳ ನಂತರ ನಮಗೆ ಮರ್ತು ಹೋಗ್ಬಿಡುತ್ತೆ ಏನಾಯ್ತೋ ಏನೋ ಅಂತ ಈಗಲೇ ಮರಿತಾ ಇದ್ದೀವಿ. ಹೊಸ ಸುದ್ದಿಗಳು ಬಂದ ಹಾಗೆ ಹಳೆ ಸುದ್ದಿಗಳು ನಮ್ಗೆ ಮರ್ತು ಹೋಗ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ಅದನ್ನ ನಿರ್ವಹಿಸುವವರು ಸರಿಯಾಗಿ ನಿರ್ವಹಿಸ್ತಾ ಇದ್ದಾರಾ ಅನ್ನೋದನ್ನ ಸಹ ನಾವು ನೋಡ್ಲಿಕ್ಕೆ ಹೋಗೋದಿಲ್ಲ. ಇಂತಹ ಸಂದರ್ಭಗಳಲ್ಲಿ ಭ್ರಷ್ಟ ಅಧಿಕಾರಿಗಳಿರ್ಬಹುದು ಅಥವಾ ಕೆಲವು ಸಂಘ ಸಂಸ್ಥೆಗಳು ತಮ್ಮ ದುರುದ್ದೇಶಗಳಿಗೋಸ್ಕರ ಸಮಯವನ್ನ ಅಥವಾ ಸಂದರ್ಭವನ್ನ ಅವರ ಹಿತಾಸಕ್ತಿಗೆ ತಕ್ಕ ಹಾಗೆ ಉಪಯೋಗಿಸ್ಕೊಂಡು ಬಿಡ್ತಾರೆ. ಇನ್ನು ರಷ್ಯಾ ಹ್ಯಾಸ್ ವಾರ್ನ್ಡ್ ದ US ಅಗೇನ್ಸ್ಟ್ ಮಿಲಿಟರಿ ಇಂಟರ್ವೆನ್ಷನ್ ಇನ್ ದಿ ಇರಾನ್-ಇಸ್ರೇಲ್ ಕಾನ್ಫ್ಲಿಕ್ಟ್. US ತಾನೂ ಸಹ ಇದರಲ್ಲಿ ಪಾಲ್ಗೊಳ್ತೇನೆ ಅಥವಾ ತನ್ನ ಹಸ್ತಕ್ಷೇಪ ಸಹ ಇರ್ಲಿ ಇದರಲ್ಲಿ ಅಂತ ಇರಾನ್-ಇಸ್ರೇಲ್ ಸಂಘರ್ಷದಲ್ಲಿ ಭಾಗವಹಿಸಲಿಕ್ಕೆ ಮುಂದಾಗ್ತಾ ಇದೆ. ಆದ್ರೆ ಹಾಗೆ ಮಾಡೋದು ಸರಿಯಲ್ಲ, ಎಚ್ಚರಿಕೆ ಅಂತ ರಷ್ಯಾ ಹೇಳ್ತಾ ಇದೆ. ವೈಲ್ ಸ್ಟೇಟಿಂಗ್ ಇಟ್ ವಿಲ್ ನಾಟ್ ಪ್ರೊವೈಡ್ ಮಿಲಿಟರಿ ಏಡ್ ಟು ಇರಾನ್ ಡಿಸ್ಪೈಟ್ ದ ಸ್ಟ್ರಾಟಜಿಕ್ ಲೀಡ್ ಪಾರ್ಟ್ನರ್ಶಿಪ್. ಅಂತಂದ್ರೆ ರಷ್ಯಾ US ಗೆ ಸ್ವಲ್ಪ ಎಚ್ಚರಿಕೆ ನೀಡ್ತಾ ಇದ್ರು, ಇರಾನ್ಗೆ ತಾವೇನೋ ದೊಡ್ಡ ಮಟ್ಟದಲ್ಲಿ ಮಿಲಿಟರಿ ನೆರವು ನೀಡ್ತೇವೆ ಅಂತ ಹೇಳ್ತಾ ಇಲ್ಲ. ಅಂತಂದ್ರೆ ಮಿಲಿಟರಿ ನೆರವಿನ ಬಗ್ಗೆ ಅವ್ರು ಮಾತನಾಡ್ತಾ ಇಲ್ಲ. ಅಂಡ್ ಹ್ಯಾಸ್ ಪೊಸಿಷನ್ ಇಟ್ ಸೆಲ್ಫ್ ಆಸ್ ಅ ಪೊಟೆನ್ಶಿಯಲ್ ಮೀಡಿಯೇಟರ್ ಇನ್ ದಿ ಎಸ್ಕಲೇಟಿಂಗ್ ಕ್ರೈಸಿಸ್. ಒಂದು ಸಂಭಾವ್ಯ ಮಧ್ಯವರ್ತಿ, ಮೀಡಿಯೇಟರ್ ಬಗ್ಗೆ ನಿನ್ನೆ ನೋಡಿದ್ವಿ, ನಿನ್ನೆ ಮೊನ್ನೆ ಅಲ್ವಾ.
ಅದು ಟ್ರಂಪ್ ಅವರು ಮೀಡಿಯೇಟರ್ ಆಗಿದ್ರು ಅಂತ ಅವರೇ ಹೇಳ್ಕೊಂಡಿದ್ರು. ಹಾಗಾಗಿ ಮೀಡಿಯೇಟರ್, ತಾನು ಸಹ ಒಂದು ಮಧ್ಯವರ್ತಿಯಾಗಿರ್ತೇನೆ ಇಲ್ಲಿ ಅಂತ ರಷ್ಯಾ ಹೇಳ್ತಾ ಇದೆ. ಇನ್ನೊಂದು ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಅಂತ ಒಂದು ಟರ್ಮ್ ಬಂದಿದೆ ನೋಡಿ. ಇಟ್ಸ್ ಅನ್ ಅಗ್ರಿಮೆಂಟ್, ಅ ಫಾರ್ಮಲ್ ಡೀಲ್ ಬಿಟ್ವೀನ್ ಟೂ ಕಂಟ್ರೀಸ್, ಎರಡು ದೇಶಗಳ ನಡುವಿನ ಒಂದು ಒಪ್ಪಂದ, ಟು ಕೋಆಪರೇಟ್ ಕ್ಲೋಸ್ಲಿ ಆನ್ ಏರಿಯಾಸ್ ಲೈಕ್ ಡಿಫೆನ್ಸ್, ಎನರ್ಜಿ ಅಂಡ್ ಟ್ರೇಡ್. ಮುಖ್ಯವಾಗಿ ರಕ್ಷಣೆ ಇರಬಹುದು, ಇಂಧನ, ವ್ಯಾಪಾರದಂತಹ ಕ್ಷೇತ್ರಗಳಲ್ಲಿ ಪರಸ್ಪರ ಸಹಕಾರವನ್ನ ಒಂದಕ್ಕೊಂದು ಪಡ್ಕೊಳ್ಳುತ್ತವೆ. ಬಟ್ ಇಟ್ ಮೇ ನಾಟ್ ಆಲ್ವೇಸ್ ಇನ್ಕ್ಲೂಡ್ ಮ್ಯೂಚುವಲ್ ಡಿಫೆನ್ಸ್ ಆಬ್ಲಿಗೇಷನ್ ಆಸ್ ಸೀನ್ ಇನ್ ದಿ ರೀಸೆಂಟ್ ಇರಾನ್ ರಷ್ಯಾ ಟ್ರೀಟಿ. ಆದ್ರೆ ಇರಾನ್ ರಷ್ಯಾ ಮಧ್ಯೆ ಸಹ ಅಂತ ಟ್ರೀಟಿ ಇದ್ರು, ರಷ್ಯಾ ಈಗ ಮಿಲಿಟರಿ ಸಪೋರ್ಟ್ ಅನ್ನ ಕೊಡ್ತಾ ಇಲ್ಲ. ಮ್ಯೂಚುವಲ್ ಡಿಫೆನ್ಸ್ ಆಬ್ಲಿಗೇಷನ್ ಅಂತಂದ್ರೆ ಮತ್ತೊಂದು ದೇಶದ ಮೇಲೆ ಏನಾದ್ರೂ ದಾಳಿ ಆದ್ರೆ ನಾನು ಅದಕ್ಕೆ ಬಂದು ಸಪೋರ್ಟ್ ಮಾಡ್ತೇನೆ, ಆ ದೇಶವನ್ನ ಕಾಪಾಡ್ಲಿಕ್ಕೆ ನಾನು ಮುಂದಾಗ್ತೇನೆ ಅನ್ನುವ ರೀತಿ ಕೆಲವೊಂದ್ ಸಾರಿ ಅದರ ಉಲ್ಲೇಖಗಳು ಈ ಒಂದು ಅಗ್ರಿಮೆಂಟ್ ನಲ್ಲಿ ಬರ್ತಾ ಇತ್ತು. ಆದ್ರೆ ರಷ್ಯಾ ಈಗ ಅಂತಹ ಕ್ರಮಗಳನ್ನ ಕೈಗೊಳ್ತಾ ಇಲ್ಲ, ತಾನು ಮಿಲಿಟರಿ ಸಪೋರ್ಟ್ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅದು ಬದಲಾಗಬಹುದು. ಜಾಗತಿಕ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ವ್ಯವಹಾರಗಳು ಹಾಗೆ ಇರುತ್ತೆ, ನಿಮ್ಗೆ ಗೊತ್ತಿರಬಹುದು. ಒಂದ್ ದಿನ ಸ್ನೇಹಿತರಾಗಿದ್ದ ದೇಶಗಳು ಮಾರನೇ ದಿನನೇ ಶತ್ರು ದೇಶಗಳಾಗುವ ಸಾಧ್ಯತೆಗಳು ಇರುತ್ತೆ. ಇದಾದ ನಂತರ ಮುಂದೆ, ಇಂಡಿಯಾ ಫೇಸಸ್ ಅ ರೈಸಿಂಗ್ ಪಬ್ಲಿಕ್ ಹೆಲ್ತ್ ಕ್ರೈಸಿಸ್ ಡ್ಯೂ ಟು ಆಲ್ಕಹಾಲ್ ಕನ್ಸಂಪ್ಷನ್ ವಿಚ್ ಕಾಸಸ್ ಇಂಜುರೀಸ್, ಡಿಸೀಸಸ್, ಮೆಂಟಲ್ ಇಲ್ನೆಸ್ ಅಂಡ್ ಸೋಷಿಯಲ್ ಹಾರ್ಮ್. ಮದ್ಯಪಾನದಿಂದಾಗಿ ನಮ್ಗೆ ಗೊತ್ತಿದೆ ಎಷ್ಟು ಕಡೆ ಎಷ್ಟೊಂದು ಸಮಸ್ಯೆಗಳು ಎದುರಾಗ್ತಾ ಇದೆ. ಮಾನಸಿಕ ಕಾಯಿಲೆಗಳು ಇರಬಹುದು, ರೋಗ, ಮತ್ತೆ ಸಾಮಾಜಿಕ ಹಾನಿ, ಅಂದ್ರೆ ಕುಡಿದು ಸಮಾಜದ ಸುವ್ಯವಸ್ಥೆಯನ್ನು ಹಾಳು ಮಾಡುವವರು ಜಾಸ್ತಿ ಆಗ್ತಾ ಇದ್ದಾರೆ. ಪ್ರಾಂಪ್ಟಿಂಗ್ ಅರ್ಜೆಂಟ್ ಕಾಲ್ಸ್ ಫಾರ್ ಯುನಿಫೈಡ್ ನ್ಯಾಷನಲ್ ಆಲ್ಕೋಹಾಲ್ ಕಂಟ್ರೋಲ್ ಪಾಲಿಸಿ ಫೋಕಸಿಂಗ್ ಆನ್ ಹೆಲ್ತ್ ಓವರ್ ರೆವೆನ್ಯೂ. ಅಂತಂದ್ರೆ ಸರ್ಕಾರ ತನಗೆ ತೆರಿಗೆ ಸಿಗುತ್ತೆ, ತನಗೆ ಆದಾಯ ಬರುತ್ತೆ ಅಂತ ರೆವೆನ್ಯೂ ಮೇಲೆ ಫೋಕಸ್ ಮಾಡ್ತಾ ಇದೆ. ಆದ್ರೆ ನಮಗೆ ಈಗ ಬೇಕಾಗಿರೋದು ಆರೋಗ್ಯಕ್ಕೆ ಆದ್ಯತೆ ನೀಡುವ ಒಂದು ನೀತಿ. ಎಂಥ ನೀತಿ? ಏಕೀಕೃತ ರಾಷ್ಟ್ರೀಯ ಮದ್ಯ ನಿಯಂತ್ರಣ ನೀತಿ ಅಂತ ಕನ್ನಡದಲ್ಲಿ ಹೇಳ್ಬಹುದು. ಅಂತಂದ್ರೆ ಯುನಿಫೈಡ್ ನ್ಯಾಷನಲ್ ಆಲ್ಕೋಹಾಲ್ ಕಂಟ್ರೋಲ್ ಪಾಲಿಸಿ. ಮದ್ಯಪಾನಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಇಂತಹ ಬೇರೆ ಬೇರೆ ಹಾನಿಕಾರಕ ವಸ್ತುಗಳಿಗೆ ಸಂಬಂಧಪಟ್ಟಂತಹ ಒಂದು ನೀತಿಯ ಅವಶ್ಯಕತೆ ಇದೆ. ಅಂತಹ ರೂಲ್ಸ್ ಗಳಾಗಿರಬಹುದು, ಅಂತಹ ಕಾಯ್ದೆಗಳನ್ನ ನಾವು ಜಾರಿಗೊಳಿಸಲೇಬೇಕಾಗಿದೆ. ಅದು ಮುಖ್ಯವಾಗಿ ಹೆಲ್ತ್ ಮೇಲೆ ಫೋಕಸ್ ಮಾಡಬೇಕು, ರೆವೆನ್ಯೂ ಮೇಲೆ ಅಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಡಿಸ್ಯಾಬಿಲಿಟಿ ಅಡ್ಜಸ್ಟೆಡ್ ಲೈಫ್ ಇಯರ್ಸ್, ಡ್ಯಾಲೀಸ್ ಶಾರ್ಟ್ ಆಗಿ ಕರೀತಾರೆ. ಏನಿದು ಡಿಸ್ಯಾಬಿಲಿಟಿ ಅಡ್ಜಸ್ಟೆಡ್ ಲೈಫ್ ಇಯರ್ಸ್ ಅಂತಂದ್ರೆ, ಇಟ್ ಮೆಜರ್ಸ್ ದ ಟೋಟಲ್ ಬರ್ಡನ್ ಆಫ್ ಡಿಸೀಸ್ ಬೈ ಕಂಬೈನಿಂಗ್ ಇಯರ್ಸ್ ಆಫ್ ಲೈಫ್ ಲಾಸ್ಟ್ ಡ್ಯೂ ಟು ಅರ್ಲಿ ಡೆತ್ಸ್ ಅಂಡ್ ಇಯರ್ಸ್ ಲೀವ್ಡ್ ವಿತ್ ಡಿಸ್ಯಾಬಿಲಿಟಿ. ಅಂದ್ರೆ ಯಾರೋ ಒಬ್ರು ಒಂದು ಯಾವುದೋ ಒಂದು ಮದ್ಯಪಾನ ಅಥವಾ ಬೇರೆ ಬೇರೆ ಚಟ ಅಥವಾ ಯಾವುದೋ ಒಂದು ಹಾನಿಕಾರಕ ರೋಗದಿಂದ ಸಾವನ್ನಪ್ಪಿರಬಹುದು, ಅಥವಾ ಅವರ ಜೀವನದಲ್ಲಿ ಅಂಗವೈಕಲ್ಯ ಉಂಟಾಗಿರಬಹುದು. ಆ ಒಂದು ಅವಧಿ ಇರುತ್ತಲ್ವಾ, ಒಂದು ಅಕಾಲಿಕ ಮರಣದಿಂದಾಗಿ ಎಷ್ಟೋ ವರ್ಷ ಕಳೆದು ಹೋಗ್ಬಿಟ್ಟಿರುತ್ತೆ, ಅವರು ಮೊದಲೇ ಅವ್ರು ತೀರ್ಕೊಂಡ್ಬಿಟ್ಟಿರ್ತಾರೆ. ಆ ಕಳೆದು ಹೋದ ಜೀವನ ವರ್ಷ ಮತ್ತೆ ಅಂಗವೈಕಲ್ಯ ಆದ ನಂತರ ಅವರು ಬದುಕಬೇಕಲ್ವಾ, ಅಂದ್ರೆ ದೇಹ ಕೆಲವೊಂದು ಭಾಗಗಳು ನಿಷ್ಕ್ರಿಯ ಆಗಿರುತ್ತೆ ಅಥವಾ ಸರಿಯಾಗಿರೋದಿಲ್ಲ. ಅಂತಹ ಕೆಲವು ಭಾಗಗಳೊಂದಿಗೆ, ಅಂದ್ರೆ ವಿಶೇಷ ಚೇತನರು ಅಂತ ಕರೀತೇವೆ ಕೆಲವರಿಗೆ, ಅವರು ಅಥವಾ ಇನ್ನೊಂದು ಕೆಲವೊಂದು ಚಟಗಳಿಂದ ಅಥವಾ ಕೆಲವೊಂದು ಹಾನಿಕಾರಕ ವಸ್ತುಗಳನ್ನ ಸೇವಿಸೋದ್ರಿಂದ ಅವರ ದೇಹದಲ್ಲೂ ಕೆಲವೊಂದು ಹಾನಿಕಾರಕ ರೋಗಗಳು ಕಂಡು ಬರುತ್ತೆ. ಅವರು ಆಮೇಲೆ ಅಂಗವೈಕಲ್ಯದ ಜೊತೆ ಬದುಕಬೇಕಾಗುತ್ತೆ. ಅಂತ ಎಲ್ಲಾ ವರ್ಷಗಳನ್ನ ಸಂಯೋಜಿಸ್ತಾರೆ. ಆ ಒಂದು ಸಂಯೋಜಿಸಿ ಅದಕ್ಕೇನಂತ ಕರೀತಾರೆ? ವಿಕಲಾಂಗತೆ ಹೊಂದಾಣಿಕೆಯ ಜೀವನ ವರ್ಷಗಳು. ಕನ್ನಡದಲ್ಲಿ ಇದೇ ಟರ್ಮ್ ಅಂತ ಅಲ್ಲ, ಬೇರೆ ಬೇರೆ ಕಡೆ ತುಂಬಾ ಬೇರೆ ಟರ್ಮ್ಗಳು ಇರಬಹುದು. ಆದ್ರೆ ಡಿಸ್ಯಾಬಿಲಿಟಿ ಅಡ್ಜಸ್ಟೆಡ್ ಲೈಫ್, ಡಿಸ್ಯಾಬಿಲಿಟಿ ಅಂತಂದ್ರೆ ವಿಕಲಾಂಗತೆ, ಯಾವುದೋ ಒಂದು ಅಂಗ ವಿಕಲ ಆಗಿರೋದು. ಈಗ ನಾವು ಅದನ್ನ ವಿಶೇಷ ಚೇತನರು ಅಂತ ಕೆಲವೊಂದ್ಸರಿ ಕರಿತೇವೆ. ಅಂತಂದ್ರೆ ಆ ವಿಶೇಷ ಚೇತನರು ಅಂತ ಯಾರಿಗೆ ಹೇಳೋದು ಅಂತಂದ್ರೆ, ಅವರ ಯಾವುದೇ ಉದ್ದೇಶಪೂರ್ವಕವಾಗಿ ಅಂತಹ ಒಂದು ಕೆಲಸಗಳಿಂದಾಗಿ ಆ ವಿಕಲಚೇತನತೆ ಉಂಟಾಗಿರೋದಿಲ್ಲ. ಆದ್ರೆ ಮುಖ್ಯವಾಗಿ ತಮ್ಮ ತಪ್ಪುಗಳಿಂದ ಅವರೇ ಒಂದು ಯಾವುದೋ ಒಂದು ಮದ್ಯಪಾನ, ಧೂಮಪಾನದಿಂದಾಗಿ ಕೆಲವೊಂದು ಅಂಗವೈಕಲ್ಯ ಆಗಿರಬಹುದು. ಆವಾಗ ಅದನ್ನ ಡಿಸ್ಯಾಬಿಲಿಟಿ, ಅದು ಸಹ ಡಿಸ್ಯಾಬಿಲಿಟಿಗೆ ಕಾರಣ ಆಗುತ್ತೆ. ಡಿಸ್ಯಾಬಿಲಿಟಿ ಜೊತೆ ಬದುಕುವುದು ಅಥವಾ ಡಿಸ್ಯಾಬಿಲಿಟಿಯಿಂದ ಮೊದಲೇ ತೀರ್ಕೊಂಡ್ರೆ ಆವಾಗ ಎಷ್ಟು ವರ್ಷ ಅವರು ಉಳಿಬಹುದಾಗಿತ್ತು ಅನ್ನೋದನ್ನ ಲೆಕ್ಕಾಚಾರ ಮಾಡಿ ಒಟ್ಟಾರೆಯಾಗಿ ಡ್ಯಾಲೀಸ್ ಅಂತ ಕರೀತಾರೆ. ಏನು? ಡಿಸ್ಯಾಬಿಲಿಟಿ ಅಡ್ಜಸ್ಟೆಡ್ ಲೈಫ್ ಇಯರ್ಸ್. ಇನ್ 2021 alcohol use in India caused 2.6 million DALYs, reflecting severe long-term impact on national health. ಮುಖ್ಯವಾಗಿ ಬರೀ ಮದ್ಯಪಾನದಿಂದಾಗಿ 2021ರಲ್ಲಿ ಎಷ್ಟು 2.6 ಮಿಲಿಯನ್ ಡ್ಯಾಲಿಗಳು ಉಂಟಾಗಿವೆ ಅಂತಂದ್ರೆ, ಮುಖ್ಯವಾಗಿ ಅಷ್ಟು ವರ್ಷಗಳಂತಂದ್ರೆ ಆ ಒಂದು ಅಷ್ಟು ಜನ ಮುಖ್ಯವಾಗಿ
ಇಂತಹ ಒಂದು ವಿಕಲಾಂಗತೆಯಿಂದ ಅಥವಾ ಕೆಲವೊಂದು ಚಟಗಳಿಂದಾಗಿ ತಮ್ಮ ಜೀವನದ ಕೆಲವು ವರ್ಷಗಳನ್ನ, ಉತ್ತಮ ವರ್ಷಗಳನ್ನ, ಪ್ರೊಡಕ್ಟಿವ್ ಇಯರ್ಸ್ ಗಳನ್ನ ಕಳ್ಕೊಂಡಿದ್ದಾರೆ ಅಂತ ನಮ್ಗೆ ಗೊತ್ತಾಗುತ್ತೆ. ಇನ್ನೊಂದು ಬಹಳ ಮುಖ್ಯವಾದ ಅಂಶ ಸರೋಗೇಟ್ ಅಡ್ವರ್ಟೈಸಿಂಗ್. ಏನಿದು ಸರೋಗೇಟ್ ಅಡ್ವರ್ಟೈಸಿಂಗ್? is an indirect method used to promote banned products like alcohol by advertising related terms. ಅಂತಂದ್ರೆ ಇದು ಹೇಗೆ ಅಂತಂದ್ರೆ ಪರೋಕ್ಷವಾಗಿ ಜಾಹೀರಾತು ಕೊಡೋದು. ನೀವು ಎಷ್ಟೋ ಕಡೆ ನೋಡಿರ್ತೀರಾ, ಈಗ ಮದ್ಯಪಾನದ ಸಂಸ್ಥೆಗಳು ನೇರವಾಗಿ ಮದ್ಯಪಾನದ ಚಿತ್ರಗಳನ್ನ ಅಥವಾ ಯಾವುದೇ ಒಂದು ಬಾಟಲ್ಗಳನ್ನ ಅಥವಾ ಅದಕ್ಕೆ ಸಂಬಂಧಿಸಿದ ಪ್ರಾಡಕ್ಟ್ಗಳನ್ನ ನೇರವಾಗಿ ಜಾಹೀರಾತು ನೀಡುವ ಹಾಗಿಲ್ಲ. ಅವ್ರೇನ್ ಮಾಡ್ತಾರೆ, ಅದರ ಜೊತೆ ಬೇರೆ ಬೇರೆ ರಿಲೇಟೆಡ್ ಆಗಿರುತ್ತಲ್ವಾ, ಸೋಡಾ, ಮ್ಯೂಸಿಕ್, ಸಿಡಿ, ಇಂತಹ ವಸ್ತುಗಳನ್ನ ಪ್ರಮೋಟ್ ಮಾಡ್ತಾರೆ. ಅದು ಇಂಡೈರೆಕ್ಟ್ ಆಗಿ ಆ ಒಂದು ಮದ್ಯಪಾನದ ಸಂಸ್ಥೆಗಳನ್ನೇ ಪ್ರತಿಬಿಂಬಿಸ್ತಾ ಇರುತ್ತೆ. ಅದಕ್ಕೆ ಸರೋಗೇಟ್ ಅಡ್ವರ್ಟೈಸಿಂಗ್ ಅಂತ ಕರೀತಾರೆ. ಅಂತಂದ್ರೆ ಮದ್ಯಪಾನದ ಮೇಲೆ ನಿಷೇಧ ಹೇರಿದ್ದಾರೆ, ಅದಕ್ಕೆ ಸಂಬಂಧಿಸಿದ ವಸ್ತುಗಳನ್ನ ಪರೋಕ್ಷವಾಗಿ ಪ್ರಚಾರ ಮಾಡುವ ಒಂದು ವಿಧಾನ. ಇದರಿಂದ ಏನಾಗುತ್ತೆ, ಆ ಪ್ರಚಾರದ ಕಂಪನಿಗಳಿರುತ್ತಲ್ವಾ, ಅವರು ಕಾನೂನನ್ನ ಬೈಪಾಸ್ ಮಾಡ್ಲಿಕ್ಕೆ ಕಾನೂನಿನ ಒಂದು ಲೂಪ್ ಹೋಲ್ ಕಂಡುಹಿಡ್ಕೊಂಡ್ಬಿಟ್ಟಿದ್ದಾರೆ. ಅವರು ಲೂಪ್ ಹೋಲ್ ಅಂತಂದ್ರೆ ಅದಕ್ಕೆ ಸಂಬಂಧಿಸಿದ ವಸ್ತುಗಳನ್ನ ಮಾಡಿದ್ದೇವೆ ಅಂತ ಹೇಳ್ಬಿಡೋದು ಅಷ್ಟೇ. ಮದ್ಯಪಾನವನ್ನೇ ನೇರವಾಗಿ ಪ್ರಚಾರ ಮಾಡ್ತಿಲ್ಲ ನಾವು. ಹಾಗಾಗಿ ಮತ್ತೆ ತಮ್ಮ ಬ್ರ್ಯಾಂಡ್ ಅನ್ನ ಕಾಪಾಡ್ಕೊಳ್ಳಿಕ್ಕೆ ಅವರಿಗೆ ಇದು ಹೆಲ್ಪ್ ಮಾಡುತ್ತೆ. allowing companies to bypass legal bans on liquor promotion and maintain brand visibility, especially by digital media. ಈಗೆಲ್ಲ ಕಡೆ ಅಂತಹ ಕಂಪನಿಗಳಿರ್ಬಹುದು, ಅಡ್ವರ್ಟೈಸ್ಮೆಂಟ್ ಗಳನ್ನ ನೀವು ನೋಡಿರಬಹುದು. ನೇರವಾಗಿ ಅಲ್ಲಿ ಇಂತಹ ಧೂಮಪಾನದ ಚಿತ್ರಗಳಿರುವುದಿಲ್ಲ, ಅದರ ಬದಲು ಅದಕ್ಕೆ ಸಂಬಂಧಿಸಿದ ಬೇರೆ ಬೇರೆ ವಸ್ತುಗಳ ಜಾಹೀರಾತು ಇರುತ್ತೆ. ಇದಾದ ನಂತರ ಇಂಡಿಯಾಸ್ ಆಂಬಿಷಿಯಸ್ ಡಿಫೆನ್ಸ್ ಏವಿಯೇಷನ್ ಪ್ರಾಜೆಕ್ಟ್ಸ್ ಲೈಕ್ AMCA. ಏನು AMCA ಅಂತಂದ್ರೆ ಫುಲ್ ಫಾರ್ಮ್ ತಿಳ್ಕೊಂಡು ಕಮೆಂಟ್ ಮಾಡಿ. ಫೇಸ್ ಮೇಜರ್ ಸೆಟ್ಬ್ಯಾಕ್ಸ್ ಡ್ಯೂ ಟು ಪರ್ಸಿಸ್ಟೆಂಟ್ ಪ್ರೊಪಲ್ಷನ್ ಗ್ಯಾಪ್. ದ ಕಂಟ್ರೀಸ್ ಹೆವಿ ಡಿಪೆಂಡೆನ್ಸ್ ಆನ್ ಫಾರಿನ್ ಜೆಟ್ ಇಂಜಿನ್ಸ್ ಹ್ಯಾಸ್ ರಿಪೀಟೆಡ್ಲಿ ಡಿಲೇಡ್ ಏರ್ಕ್ರಾಫ್ಟ್ ಡೆವಲಪ್ಮೆಂಟ್ ಅಂಡ್ ಕಾಂಪ್ರಮೈಸ್ಡ್ ಮಿಲಿಟರಿ ರೆಡಿನೆಸ್. ಪ್ರಾಬ್ಲಮ್ ಏನಂತಂದ್ರೆ ಪ್ರೊಪಲ್ಷನ್ ಗ್ಯಾಪ್ ಅಂತ ಒಂದು ಸಮಸ್ಯೆ. ಏನು ಹಾಗಂತಂದ್ರೆ ಇದು ದೇಶೀಯ ಸಾಮರ್ಥ್ಯದ ಕೊರತೆ. ನಮ್ಮ ದೇಶದಲ್ಲಿ ಕೆಲವೊಂದು ಮಹತ್ವಾಕಾಂಕ್ಷೆ ಯೋಜನೆಗಳನ್ನ ನಾವು ಹಾಕೊಂಡಿದ್ದೇವೆ, ಆದ್ರೆ ದೇಶೀಯ ಸಾಮರ್ಥ್ಯ ಅಂದ್ರೆ ನಮ್ಮ ದೇಶದಲ್ಲೇ ಈ ಒಂದು ಮುಖ್ಯವಾಗಿ ಬೇಕಾದ ವಸ್ತುಗಳನ್ನ ಡಿಸೈನ್ ಮಾಡೋದಾಗಿರಬಹುದು ಅಥವಾ ಅದನ್ನ ತಯಾರಿಸೋದಾಗಿರಬಹುದು, ಅದು ಮುಖ್ಯವಾಗಿ ಆಗ್ತಾ ಇಲ್ಲ. ಅವಾಗ ನಾವು ಬೇರೆ ದೇಶಗಳ ಮೇಲೆ ಅವಲಂಬಿಸಬೇಕಾಗುತ್ತೆ. ಮುಖ್ಯವಾಗಿ ವಿದೇಶಿ ಜೆಟ್ ಇಂಜಿನ್ಗಳ ಮೇಲೆ ನಾವು ಭಾರಿ ಅವಲಂಬನೆಯನ್ನ ಮಾಡ್ಕೊಂಡಿದ್ದೇವೆ, ಅಲ್ಲಿ ತುಂಬಾ ಅವಲಂಬಿಸ್ಕೊಂಡ್ಬಿಟ್ಟಿದ್ದೇವೆ. ಹಾಗಾಗಿ ಅದರಿಂದಾಗಿ ವಿಮಾನ ಅಭಿವೃದ್ಧಿ ಪದೇ ಪದೇ ವಿಳಂಬ ಆಗ್ತಾ ಇದೆ. ಹಾಗಾಗಿ ಕೆಲವೊಂದ್ಸಾರಿ ಮಿಲಿಟರಿ ರೆಡಿನೆಸ್ ಅಂತ ಕರಿತೇವಲ್ವಾ, ಸನ್ನದ್ಧರಾಗಿರೋದು. ಒಂದು ಅಟ್ಯಾಕ್ ಆಯ್ತು ಅಂತಂದ್ರೆ ತಕ್ಷಣ ನಾವು ವಾಪಸ್ ರೆಡಿಯಾಗಿ ಅಟ್ಯಾಕ್ ಮಾಡೋದು, ಅದಕ್ಕೆ ರೆಡಿನೆಸ್ ಅಂತ ಹೇಳ್ಬಹುದು. ಹಾಗಾಗಿ ಅದರಲ್ಲೂ ಸಹ ಕೆಲವೊಂದ್ಸರಿ ನಾವು ಕಾಂಪ್ರಮೈಸ್ ಮಾಡ್ಕೊಳ್ಬೇಕಾಗತ್ತೆ. ಈ ಇಶ್ಯೂ ಅರ್ಥ ಆಗಿರಬಹುದು ನಿಮ್ಗೆ. ಹೆಚ್ಚು ಬೇರೆ ದೇಶದ ಮೇಲೆ ಅವಲಂಬಿತ ಆಗಿರುತ್ತೇವೆ. ಹಾಗಾಗಿ ಆ ಅವಲಂಬನೆಯಿಂದಾಗಿ ನಮ್ಗೆ ಈಗ ಕೆಲವೊಂದು ಸಂದರ್ಭಗಳಲ್ಲಿ ಸೆಟ್ ಬ್ಯಾಕ್ ಅಂತಂದ್ರೆ ಹಿನ್ನಡೆ ಉಂಟಾಗ್ತಾ ಇದೆ. ಇಲ್ಲಿ HF-24 ಮರುತ್ ಅಂತ ಒಂದಿದೆ, ಅಥವಾ ಮಾರುತ್, ಇಂಡಿಯಾಸ್ ಫಸ್ಟ್ ಇಂಡಿಜಿನಸ್ ಫೈಟರ್ ಜೆಟ್. ಇದು ಭಾರತದ ಮೊದಲನೇ ದೇಶೀಯವಾಗಿ ಅಭಿವೃದ್ಧಿಪಡಿಸಿದ ಫೈಟರ್ ಜೆಟ್. ದ HF-24 ಮರುತ್ ಫೇಲ್ಡ್. ಆದ್ರೆ ಯಾಕೆ ಫೇಲ್ ಆಗಿರೋದು ಇದು? ಟು ಅಚೀವ್ ಫುಲ್ ಕಾಂಬ್ಯಾಟ್ ಪೊಟೆನ್ಶಿಯಲ್ ಇನ್ ದಿ 1960s ಡ್ಯೂ ಟು ಲ್ಯಾಕ್ ಆಫ್ ಪವರ್ಫುಲ್ ಇಂಜಿನ್. ಆದ್ರೆ 1960 ಸಂದರ್ಭದಲ್ಲೇ ಅದು ತನ್ನ ಸಾಮರ್ಥ್ಯವನ್ನ ಸಂಪೂರ್ಣ ಉಪಯೋಗಿಸ್ಕೊಳ್ಳಿಕ್ಕೆ, ಅದನ್ನ ಅಚೀವ್ ಮಾಡ್ಲಿಕ್ಕೆ ಫೇಲ್ ಆಗ್ಬಿಡ್ತು. ಯಾಕಂತಂದ್ರೆ ಪವರ್ಫುಲ್ ಎಂಜಿನ್ ಇರಲಿಲ್ಲ. highlighting how propulsion limitation can cripple otherwise capable defense platforms. ಆ ಒಂದು ಸಮಸ್ಯೆ ಇರಲಿಲ್ಲ ಅಂತಂದ್ರೆ ಅದು ಅದ್ಭುತವಾದ ಡಿಫೆನ್ಸ್ ಸಿಸ್ಟಮ್ ಆಗ್ತಾ ಇತ್ತು, ಡಿಫೆನ್ಸ್ ಇಕ್ವಿಪ್ಮೆಂಟ್ ಆಗ್ತಾ ಇತ್ತು. ಆದ್ರೆ ಆ ಒಂದು ಸಮಸ್ಯೆಯಿಂದಾಗಿ ಆ ಒಂದು ಯೋಜನೆ ಅಥವಾ ಆ ಒಂದು HF-24 ಮರುತ್ ಏನಾಯ್ತು, ವಿಫಲ ಆಗ್ಬಿಡ್ತು. ಇನ್ನು ಕಾವೇರಿ ಇಂಜಿನ್ ಪ್ರಾಜೆಕ್ಟ್, ಇದನ್ನ ಸಹ ನೀವು ಕೇಳಿರಬಹುದು. DRDO ಇಂದ ಮುಖ್ಯವಾಗಿ DRDO ಮಾಡಿರುವಂತಹ ಪ್ರಾಜೆಕ್ಟ್ ಇದು. ಲಾಂಚ್ಡ್ ಇನ್ 1989 ಲಾಂಚ್ ಮಾಡಿದ್ದು ಫಾರ್ ಇಂಡಿಯಾಸ್ ಲೈಟ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ LCA ಗೋಸ್ಕರ. ಇಟ್ ಇಸ್ ಫೇಲ್ಡ್. ಇದು ಸಹ ಫೇಲ್ ಆಗುತ್ತೆ ಡ್ಯೂ ಟು ಪುವರ್ ಥ್ರಸ್ಟ್ ಪರ್ಫಾರ್ಮೆನ್ಸ್ ಅಂಡ್ ಟೆಕ್ನಿಕಲ್ ಇಶ್ಯೂಸ್ ಕೀಪಿಂಗ್ ಇಂಡಿಯಾ ರಿಲಯಂಟ್ ಆನ್ ಇಂಪೋರ್ಟೆಡ್ ಇಂಜಿನ್ಸ್ ಲೈಕ್ US GF-404 ಅಂಡ್ GF-414. ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಕಾವೇರಿ ಇಂಜಿನ್ ಸಹ ನಾವು ಡೆವಲಪ್ ಮಾಡ್ತಾ ಇದ್ವಿ, DRDO ಡೆವಲಪ್ ಮಾಡ್ತಾ ಇತ್ತು, ಆದ್ರೆ ಅದರ ಕಾರ್ಯಕ್ಷಮತೆ ಕಳಪೆ ಆಗ್ಬಿಡ್ತು, ತಾಂತ್ರಿಕ ಸಮಸ್ಯೆ ಇತ್ತು. ಇದೆಲ್ಲ ಕಾರಣದಿಂದಾಗಿ ಅದು ವಿಫಲ ಆಗ್ಬಿಡುತ್ತೆ. ಹಾಗಾಗಿ ನಾವು ಆಮೇಲೆ US ಮೇಲೆ ಡಿಪೆಂಡ್ ಆಗ್ಬೇಕಾಗುತ್ತೆ. ಅಲ್ಲಿನ GF-404 ಮತ್ತೆ GF-414 ನಂತಹ ಇಂಜಿನ್ ಗಳನ್ನ ಆಮದು ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ಇವತ್ತಿನ MCQ ನೋಡೋಣ.
In the context of recent strategic development involving Iran and Israel, which of the following best explain why MIRV pose greater challenge to missile defense system? MIRV ಏನು ಹಾಗಂತಂದ್ರೆ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಗಳಿಗೆ ಯಾಕೆ ಅದೊಂದು ಚಾಲೆಂಜು ನೋಡಿ. ದೇ ಯೂಸ್ ಸ್ಟೆಲ್ತ್ ಟೆಕ್ನಾಲಜಿ ಟು ಇವೇಡ್ ರಾಡಾರ್ ಟ್ರ್ಯಾಕಿಂಗ್. ಇದು ಸ್ಟೆಲ್ತ್ ಟೆಕ್ನಾಲಜಿ ಯೂಸ್ ಮಾಡುತ್ತೆ ರಾಡಾರ್ ಟ್ರ್ಯಾಕಿಂಗ್ ಅನ್ನ ತಪ್ಪಿಸ್ಕೊಳ್ಳಿಕ್ಕೆ. ದೇ ಕ್ಯಾನ್ ಡಿಸ್ಪರ್ಸ್ ನ್ಯೂಕ್ಲಿಯರ್ ವೇಸ್ಟ್ ಮಿಡ್ ಏರ್ ಟು ಡಿಸ್ರಪ್ಟ್ ಇಂಟರ್ಸೆಪ್ಟರ್. ಮಿಡ್ ಏರ್ ನಲ್ಲೇ ನ್ಯೂಕ್ಲಿಯರ್ ವೇಸ್ಟ್ ಅನ್ನ ಡಿಸ್ಪರ್ಸ್ ಮಾಡುತ್ತೆ. ಈಚ್ ವಾರ್ ಹೆಡ್ ಕ್ಯಾನ್ ಸ್ಟ್ರೈಕ್ ಸಪರೇಟ್ ಟಾರ್ಗೆಟ್ಸ್ ಓವರ್ವೆಲ್ಮಿಂಗ್ ಡಿಫೆನ್ಸ್ ಸಿಸ್ಟಮ್ಸ್. ಹೌದಾ, ಪ್ರತಿಯೊಂದು ವಾರ್ ಹೆಡ್ ಅದರಲ್ಲಿ ಇರುವಂತಹ ಪ್ರತಿಯೊಂದು ಸಹ MIR ಫುಲ್ ಫಾರ್ಮ್ ನೆನಪಾಗ್ತಾ ಇದೆಯಾ? ಮಲ್ಟಿಪಲ್ ನೆನ್ಪು ಮಾಡ್ಕೊಳ್ಳಿ ಕರೆಕ್ಟ್ ಆಗಿ. ರಿ ಎಂಟ್ರಿ ವೆಹಿಕಲ್ ಪ್ರತಿಯೊಂದು ಸಹ ಸಪರೇಟ್ ಟಾರ್ಗೆಟ್ ಅನ್ನ ರೀಚ್ ಆಗುತ್ತೆ, ಸ್ಟ್ರೈಕ್ ಮಾಡುತ್ತೆ ಅಂತ ಮೂರನೇ ಸ್ಟೇಟ್ಮೆಂಟ್ ಸಿ ಹೇಳ್ತಾ ಇದೆ. ದೇ ಆರ್ ಕೆಪೇಬಲ್ ಆಫ್ ಲಾಂಚಿಂಗ್ ಫ್ರಾಮ್ ಸಬ್ಮರೀನ್ಸ್ ಮೇಕಿಂಗ್ ಡಿಟೆಕ್ಷನ್ ನಿಯರ್ಲಿ ಇಂಪಾಸಿಬಲ್. ಇಲ್ಲಿ ಬೇರೆ ಬೇರೆ ಸಹ ಸ್ವಲ್ಪ ಸಿಮಿಲರ್ ಅಂತ ಅನ್ಸಬಹುದು, ಆದ್ರೆ ಮುಖ್ಯವಾಗಿ ಈ ಒಂದು ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಗಳಿಗೆ ಯಾಕೆ ಅದೊಂದು ಚಾಲೆಂಜು ಅಂತ ಹೇಳಿ ಕೇಳಿದಾಗ ಮುಖ್ಯವಾಗಿ ನಾವು ನೋಡಿದ್ದೇನು, ಅದು ಪ್ರತಿಯೊಂದು ವಾರ್ ಹೆಡ್ ಗಳು ಸಪರೇಟ್ ಆಗಿ ಬೇರೆ ಬೇರೆ ಕಡೆ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡುತ್ತೆ ಏಕಕಾಲದಲ್ಲಿ. ಈಚ್ ವಾರ್ ಹೆಡ್ ಕ್ಯಾನ್ ಸ್ಟ್ರೈಕ್ ಸಪರೇಟ್ ಟಾರ್ಗೆಟ್ಸ್ ಓವರ್ವೆಲ್ಮಿಂಗ್ ಡಿಫೆನ್ಸ್ ಸಿಸ್ಟಮ್ ಮೇಕ್ ಇಂಟರ್ಸೆಪ್ಷನ್ ಹಾರ್ಡರ್ ಬಿಕಾಸ್ ದೇ ರಿಲೀಸ್ ಮಲ್ಟಿಪಲ್ ವಾರ್ ಹೆಡ್ಸ್. ತುಂಬಾ ವಾರ್ ಹೆಡ್ ಗಳು ಒಂದು ಹೋಗ್ತಾ ಇದೆ ಅಂತಂದ್ರೆ ತುಂಬಾ ವಾರ್ ಹೆಡ್ ಗಳು ರಿಲೀಸ್ ಆಗ್ಬಿಡುತ್ತೆ. ಹಾಗಾಗಿ ಈಚ್ ಟಾರ್ಗೆಟಿಂಗ್ ಡಿಫರೆಂಟ್ ಲೊಕೇಶನ್. ಪ್ರತಿ ವಾರ್ ಹೆಡ್ ಗಳು ಅಂತಂದ್ರೆ ಪ್ರತಿಯೊಂದು ಕ್ಷಿಪಣಿಗಳು ಬೇರೆ ಬೇರೆ ಕಡೆ ಟಾರ್ಗೆಟ್ ಮಾಡ್ಕೊಂಡಿರುತ್ತೆ. ದಸ್ ಕಾಂಪ್ಲಿಕೇಟಿಂಗ್ ಮಿಸೈಲ್ ಡಿಫೆನ್ಸ್ ರೆಸ್ಪಾನ್ಸ್. ಹಾಗಾಗಿ ವಿದೇಶಿ ಅಥವಾ ಬೇರೆ ದೇಶಗಳು ಅದಕ್ಕೆ ರೆಸ್ಪಾಂಡ್ ನೀಡಲಿಕ್ಕೆ ಅಷ್ಟು ಸಮರ್ಪಕವಾಗಿ ಸಾಧ್ಯ ಆಗೋದಿಲ್ಲ. ವಿತ್ ರೆಫರೆನ್ಸ್ ಟು ಏರ್ಕ್ರಾಫ್ಟ್ ಆಕ್ಸಿಡೆಂಟ್ ಇನ್ವೆಸ್ಟಿಗೇಷನ್ ಇನ್ ಇಂಡಿಯಾ ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್. ನೋಡಿ, ಆಕ್ಸಿಡೆಂಟ್ ಆದಾಗ ಏನಾಗ್ತಾ ಇದೆ ಸಮಸ್ಯೆ ನೆನಪಾಗ್ತಿದ್ಯಾ? ಇಂಡಿಯನ್ ರೂಲ್ಸ್ ಅಂಡರ್ ಭಾರತೀಯ ವಾಯುಯಾನ್ ವಿಧೇಯಕ್ 2024 ಮ್ಯಾಂಡೇಟ್ಸ್ ಅಂತಂದ್ರೆ ಏನು? ಕಡ್ಡಾಯಗೊಳಿಸೋದು. ಮ್ಯಾಂಡೇಟ್ಸ್ ದಟ್ ಅ ಪ್ರಿಲಿಮಿನರಿ ಕ್ರಾಶ್ ರಿಪೋರ್ಟ್ ಮಸ್ಟ್ ಬಿ ಫೈಲ್ಡ್ ವಿತ್ ಇನ್ 30 days. ಭಾರತೀಯ ವಾಯುಯಾನ ವಿಧೇಯಕ ಹೀಗೆ ಹೇಳುತ್ತಾ 30 ದಿನದ ಒಳಗೆ ಪ್ರಿಲಿಮಿನರಿ ಕ್ರಾಶ್ ರಿಪೋರ್ಟ್ ಅನ್ನ ಫೈಲ್ ಮಾಡಬೇಕು ಅಂತ ಹೇಳುತ್ತೆ ಅಂತ ಈ ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ತಾ ಇದ್ದಾರೆ. ಇದು ಸರಿನಾ ತಪ್ಪ? ಇನ್ನು ನೋಡಿ, ICAO Annex 13 ರಿಕ್ವೈರ್ಸ್ ಪ್ರಿಲಿಮಿನರಿ ರಿಪೋರ್ಟ್ ವಿತ್ ಇನ್ ಸ್ಪೆಸಿಫೈಡ್ ಟೈಮ್ ಫ್ರೇಮ್ ಅಲ್ವಾ? ICAO 13 ಅನೆಕ್ಷರ್ ಅದರ ಅನುಬಂಧ ಏನ್ ಹೇಳ್ತಾ ಇದೆ? ಅದರ ಅನುಬಂಧದ ಪ್ರಕಾರ ನಿರ್ದಿಷ್ಟ ಒಂದು ಸಮಯದ ಮಿತಿಯಲ್ಲಿ ಪ್ರಿಲಿಮಿನರಿ ರಿಪೋರ್ಟ್ ಬಿಡುಗಡೆ ಮಾಡಲೇಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ICAO ಫುಲ್ ಫಾರ್ಮ್ ಅನ್ನ ತಿಳ್ಕೊಂಡು ಕಮೆಂಟ್ ಮಾಡಿ ಅಂತ ಹೇಳಿದ್ದೆ ನೋಡಿ. ಇನ್ನು ದ ಏರ್ಕ್ರಾಫ್ಟ್ ಆಕ್ಸಿಡೆಂಟ್ ಇನ್ವೆಸ್ಟಿಗೇಷನ್ ಬ್ಯೂರೋ ಇಸ್ ದಿ ನೋಡಲ್ ಏಜೆನ್ಸಿ ರೆಸ್ಪಾನ್ಸಿಬಲ್ ಫಾರ್ ಡಿಕೋಡಿಂಗ್ ಬ್ಲಾಕ್ ಬಾಕ್ಸ್ ಡೇಟಾ ಇನ್ ಇಂಡಿಯಾ. AIIB ಇದು ಮುಖ್ಯವಾಗಿ ಬ್ಲಾಕ್ ಬಾಕ್ಸ್ ಡೇಟಾವನ್ನ ಡಿಕೋಡ್ ಮಾಡುವಂತಹ ಒಂದು ಜವಾಬ್ದಾರಿ ಹೊತ್ಕೊಂಡಿದೆ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಕರೆಕ್ಟ್ ಇದರಲ್ಲಿ? 1, 2, 3 ಎಷ್ಟು? ಓನ್ಲಿ 2. ಯಾಕೆ? ಮೊದಲನೇದು ಇನ್ಕರೆಕ್ಟ್. ಸ್ಟೇಟ್ಮೆಂಟ್ 1 ಇಸ್ ಇನ್ಕರೆಕ್ಟ್ ಬಿಕಾಸ್ ಇಂಡಿಯನ್ ರೂಲ್ಸ್ ಡು ನಾಟ್ ಮ್ಯಾಂಡೇಟ್ ಅ 30-day ಪ್ರಿಲಿಮಿನರಿ ರಿಪೋರ್ಟ್ ಅನ್ಲೈಕ್ ICAO Annex 13. ಅದಕ್ಕೆ ಅಲ್ವಾ ಈಗ ಒಂದು ಸಮಸ್ಯೆ ಬಂದಿರೋದು ಅಂತಂದ್ರೆ ಆ ಡಿಕೋಡ್ ಎಷ್ಟು ದಿನದೊಳಗೆ ಮಾಡಬೇಕು, ಎಷ್ಟು ದಿನದೊಳಗೆ ರಿಪೋರ್ಟ್ ಅನ್ನ ರೆಡಿ ಮಾಡಿ ಬಿಡಬೇಕು ಅನ್ನೋದ್ರ ಬಗ್ಗೆ ನಮ್ಮ ದೇಶದಲ್ಲಿ ಯಾವುದೇ ಸಮಯದ ಮಿತಿನೇ ಇಲ್ಲ. ಹಾಗಾಗಿ ಮೊದಲನೇ ಸ್ಟೇಟ್ಮೆಂಟ್ ರಾಂಗ್, ಉಳಿದ 2 ಕರೆಕ್ಟ್. ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಆಲ್ಕೋಹಾಲ್ ರಿಲೇಟೆಡ್ ಪಬ್ಲಿಕ್ ಹೆಲ್ತ್ ಚಾಲೆಂಜಸ್ ಇನ್ ಇಂಡಿಯಾ. ನೋಡಿ, ಸರೋಗೇಟ್ ಅಡ್ವರ್ಟೈಸಿಂಗ್ ಎನಾಬಲ್ಸ್ companies to legally promote liquor brands by directly displaying alcoholic products on digital platforms. ಹೌದಾ? ಸರೋಗೇಟ್ ಅಡ್ವರ್ಟೈಸಿಂಗ್ ಅಂತಂದ್ರೆ ಏನು ನೆನಪಾಗ್ತಿದ್ಯಾ? ಪರೋಕ್ಷ ಜಾಹೀರಾತು. ಅದ್ರ ಪ್ರಕಾರ ಈ ಕಂಪನಿಗಳು ಲಿಕ್ಕರ್ ಬ್ರ್ಯಾಂಡ್ಗಳು, ಆಲ್ಕೋಹಾಲ್ ಬ್ರ್ಯಾಂಡ್ಗಳು ಇರುತ್ತಲ್ವಾ, ಅವು ಡೈರೆಕ್ಟ್ ಆಗಿ ತಮ್ಮ ಬ್ರ್ಯಾಂಡ್ ಗಳನ್ನ, ಪ್ರಾಡಕ್ಟ್ ಗಳನ್ನ ಡಿಜಿಟಲ್ ಪ್ಲಾಟ್ಫಾರ್ಮ್ ಗಳಲ್ಲಿ ಆಲ್ಕೋಹಾಲಿಕ್ ಬ್ರ್ಯಾಂಡ್ ಗಳನ್ನೇ ಡಿಸ್ಪ್ಲೇ ಮಾಡಬಹುದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಮೊದಲನೇ ಸ್ಟೇಟ್ಮೆಂಟ್ ಅಲ್ಲಿ. Disability adjusted life year include both premature death and the impact of living with a disease. Premature death ಅಂತಂದ್ರೆ ಅಸಹಜ ಸಾವುಗಳು ಅಂತಂದ್ರೆ ಮೊದಲೇ ಬೇರೆ ಬೇರೆ ಕಾರಣಗಳಿಂದಾಗಿ ಪ್ರೀಮೆಚೂರ್ ಆಗಿ ಡೆತ್ ಆಗೋದು. ಅದ್ರ ಜೊತೆ ಇಂಪ್ಯಾಕ್ಟ್ ಆಫ್ ಲಿವಿಂಗ್ ವಿತ್ ಡಿಸೀಸ್, ಒಂದು ಯಾವ್ದೋ ಒಂದು ಡಿಸೀಸ್ ಬಂದು ಅದರ ಜೊತೆ ಜೀವಿಸೋದು, ಅದರಿಂದಾಗಿ ಕೆಲವೊಂದು ಊನ ಆಗಿರಬಹುದು ಅಥವಾ ಅಂಗವೈಕಲ್ಯ ಆಗ್ಬೋದು, ಅದೆಲ್ಲ ಒಳಗೊಂಡಿರುತ್ತೆ ಅಂತ ಹೇಳ್ತಾ ಇದ್ದಾರೆ. The proposed national alcohol control policy seeks to shift focus from revenue generation to health-based regulation. ಈಗ ಈ ಒಂದು ಆರ್ಟಿಕಲ್ ಒಂದು ಹೊಸ ನೀತಿಯ ಬಗ್ಗೆ ಪ್ರಪೋಸ್ ಮಾಡ್ತಾ ಇದ್ದಾರೆ. ಅದರಲ್ಲಿ ರೆವೆನ್ಯೂ ಬದಲು
ಹೆಲ್ತ್ ಬೇಸ್ಡ್ ರೆಗ್ಯುಲೇಷನ್ ಇರಬೇಕು ಅಂತ ಹೇಳ್ತಿದ್ದಾರೆ ಈ ಒಂದು ಸ್ಟೇಟ್ಮೆಂಟ್ ಅಲ್ಲಿ. ಎಷ್ಟು ಸ್ಟೇಟ್ಮೆಂಟ್ ಕರೆಕ್ಟ್ ಹಾಗಾದ್ರೆ? ಓನ್ಲಿ ಟೂ ಅಂಡ್ ತ್ರೀ ಆರ್ ಕರೆಕ್ಟ್, ಬಿಕಾಸ್ ಒನ್ ಇಸ್ ಇನ್ಕರೆಕ್ಟ್. ಯಾಕೆ? ಸರೋಗೇಟ್ ಅಡ್ವರ್ಟೈಸಿಂಗ್ ಪ್ರಮೋಟ್ಸ್ ರಿಲೇಟೆಡ್ ಐಟಮ್ಸ್, ನಾಟ್ ಆಲ್ಕೋಹಾಲ್ ಡೈರೆಕ್ಟ್ಲಿ ಟು ಬೈಪಾಸ್ ಬ್ಯಾನ್ಸ್. ಆ ಬ್ಯಾನ್ ಅನ್ನ ಬೈಪಾಸ್ ಮಾಡ್ಲಿಕ್ಕೆ ಅವ್ರೇನ್ ಮಾಡ್ತಾರೆ? ರಿಲೇಟೆಡ್ ಐಟಮ್ ಗಳನ್ನ, ಡೈರೆಕ್ಟ್ ಆಗಿ ಆಲ್ಕೋಹಾಲ್ ಅನ್ನೇ ಡಿಸ್ಪ್ಲೇ ಮಾಡೋದಿಲ್ಲ, ಆಲ್ಕೋಹಾಲ್ ಅನ್ನೇ ಅಡ್ವರ್ಟೈಸ್ ಮಾಡೋದಿಲ್ಲ, ಅದಕ್ಕೆ ಸಂಬಂಧಿಸಿದ ಬೇರೆ ವಸ್ತುಗಳನ್ನ ಅವರು ಜಾಹೀರಾತಿನ ಮೂಲಕ ಪ್ರಮೋಟ್ ಮಾಡ್ತಾರೆ. ವಿತ್ ರೆಫರೆನ್ಸ್ ಟು ಇಂಡಿಯಾಸ್ ಡಿಫೆನ್ಸ್ ಏವಿಯೇಷನ್ ಸೆಕ್ಟರ್, ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್. The Kaveri engine was originally intended to power India's light combat aircraft, failed due to inadequate thrust performance. ಹೌದಾ? HF-24 Marut project succeeded in achieving its full combat potential despite early propulsion challenges. Successful ಆಗಿದೆಯಾ ಅದು? ನೋಡಿ, the propulsion gap refers to India's reliance on imported jet engines that delay indigenous aircraft development. Propulsion gap ಅಂತಂದ್ರೆ ನಾವು ಬೇರೆ ದೇಶದ ಮೇಲೆ ಜೆಟ್ ಇಂಜಿನ್ಗಳಿಗೋಸ್ಕರ ಡಿಪೆಂಡ್ ಆಗ್ಬಿಟ್ಟಿದ್ದೇವೆ. ಅದರ ಅರ್ಥ ನಮ್ಮ ದೇಶದಲ್ಲಿ ಇಂಡಿಜಿನಸ್ ಆಗಿ, ದೇಶೀಯವಾಗಿ ಡೆವಲಪ್ಮೆಂಟ್ ಆಗ್ತಾ ಇಲ್ಲ. ಎಷ್ಟು ಸ್ಟೇಟ್ಮೆಂಟ್ ಕರೆಕ್ಟ್ ಹಾಗಾದ್ರೆ? ಓನ್ಲಿ ಟೂ. ಯಾವ್ದು? 1 and 3. ಎರಡನೇದು ಇನ್ಕರೆಕ್ಟ್. ಯಾಕಂತಂದ್ರೆ ಮರುತ್ ಇದೆಯಲ್ವಾ, HF-24 ಮರುತ್ ಇಟ್ಸ್ ಫೇಲ್ಡ್, ಇಟ್ಸ್ ನಾಟ್ ಸಕ್ಸೀಡೆಡ್ ಬಿಕಾಸ್ ಡ್ಯೂ ಟು ಪ್ರೊಪಲ್ಷನ್ ಇಶ್ಯೂಸ್. ಅದರ ಬಗ್ಗೆ ಅವಾಗ ಡಿಸ್ಕಸ್ ಮಾಡಿದ್ದಾರೆ. ವೊಕ್ಯಾಬ್ಯುಲರಿ ನೋಡೋಣ ಇವತ್ತಿಂದು. The politicians' claims are often spurious. Spurious ಅಂತಂದ್ರೆ ಫೇಲ್ಸ್, ನಕಲಿ, ಸುಳ್ಳು. ಈ ಪೊಲಿಟಿಷಿಯನ್ ಗಳ ಕ್ಲೇಮ್ ಮಾಡ್ತಾ ಇರ್ತಾರೆ, ಅಂದ್ರೆ ಹೇಳಿಕೆಗಳನ್ನ ಕೊಡ್ತಾ ಇರ್ತಾರೆ, ಎಷ್ಟೋ ಬಾರಿ ಅದು ಸುಳ್ಳಾಗಿರುತ್ತೆ. Filled with false promises designed only to galvanize his base. ಎಲ್ಲ ಒಂದು ಸುಳ್ಳು ಪ್ರಾಮಿಸ್ ಗಳನ್ನ ಕೊಡೋದು, ಏನೇನೋ ವಿಶ್ವಾಸ, ನಾನು ಎಲ್ಲ ಮಾಡ್ತೇನೆ ಅಂತ ಹೇಳೋದ್ರಿಂದ ತುಂಬಿಕೊಂಡಿರುತ್ತೆ. ಓನ್ಲಿ ಟು ಗ್ಯಾಲ್ವನೈಸ್ ಅಂತಂದ್ರೆ ಉತ್ತೇಜಿಸೋದು, ರೋಸ್, ಸ್ಟಿರ್, ಎಕ್ಸೈಟ್ ಮಾಡೋದು. ಯಾರನ್ನ? ಹಿಸ್ ಬೇಸ್ ಅಂತಂದ್ರೆ ಇಲ್ಲಿ ಅವರ ಫಾಲೋವರ್ಸ್ ಗಳು, ಜನರು ಇರ್ತಾರಲ್ವಾ, ಅವರನ್ನ ಉತ್ತೇಜಿಸ್ಲಿಕ್ಕೆ ಫಾಲ್ಸ್ ಪ್ರಾಮಿಸ್ ಗಳನ್ನ, ಅಂತಂದ್ರೆ ಆತರ ಏನೇನು ಹೇಳಿಕೆಗಳನ್ನ ಕೊಡ್ತಾ ಇರೋದು. ಹಿ ಸ್ಪೋಕ್ ಆಫ್ ಅನ್ ಇನ್ಮೆನ್ಸ್ ವಿಕ್ಟ್ರಿ. ಒಬ್ಬ ಪೊಲಿಟಿಷಿಯನ್ ಏನ್ ಮಾಡ್ದ? ಇನ್ಮೆನ್ಸ್ ವಿಕ್ಟ್ರಿ. ಇನ್ಮೆನ್ಸ್ ಅಂತಂದ್ರೆ ಹ್ಯೂಜ್, ವಾಸ್ಟ್, ಅಗಾಧವಾದ, ನಮ್ಗೆ ಚುನಾವಣೆಯಲ್ಲಿ ದೊಡ್ಡ ಮಟ್ಟದ ಜಯ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅರ್ಜಿಂಗ್ ಹಿಸ್ ಫಾಲೋವರ್ಸ್ to venerate him as their leader. ಫಾಲೋವರ್ಸ್ ಗಳಿಗೆ ಏನ್ ಅರ್ಜ್ ಅಂತಂದ್ರೆ ಒತ್ತಾಯಿಸೋದು. ಏನ್ ಒತ್ತಾಯ ಮಾಡ್ತಾ ಇದ್ದಾರೆ ಅಂತಂದ್ರೆ ವೆನರೇಟ್ ಹಿಮ್ ಆಸ್ their leader. ವೆನರೇಟ್ ಅಂತಂದ್ರೆ ರೆಸ್ಪೆಕ್ಟ್, ರಿವೇರ್, ವರ್ಷಿಪ್. ತನ್ನನ್ನ ಲೀಡರ್ ತರ ರೆಸ್ಪೆಕ್ಟ್ ಮಾಡಿ ಅಥವಾ ತನ್ನನ್ನ ಗೌರವಿಸಿ ಅಂತ ಕೇಳ್ತಾ ಇದ್ದಾನೆ. However, his cavalier attitude toward actual policy left many voters disillusioned. His cavalier attitude. Cavalier ಅಂತಂದ್ರೆ ಕೇರ್ ಫ್ರೀ, arrogant, ಇಂಡಿಫರೆಂಟ್ ಅಂತಂದ್ರೆ ನಿರ್ಲಕ್ಷ್ಯ, ಅಹಂಕಾರದಿಂದ ಕೂಡಿರೋದು. ಅಂತಂದ್ರೆ ಆಕ್ಚುಯಲ್ ಪಾಲಿಸಿ, ನಿಜವಾಗ್ಲೂ ಯಾವ ಪಾಲಿಸಿ ತೆಗೆದುಕೊಂಡು ಬರಬೇಕು ಅನ್ನೋದ್ರ ಬಗ್ಗೆ ಅವನೇನು ಲಕ್ಷಣೆ ಕೊಡ್ತಾ ಇರ್ಲಿಲ್ಲ. ಹೀಗಾಗಿ ಲೆಫ್ಟ್ ಮೆನಿ ವೋಟರ್ ಡಿಸ್ಇಲ್ಯೂಷನ್, ಭ್ರಮ ನಿರಸನ ಅಂತ ಕರೀತಾರೆ. ಏನೋ ಅನ್ಕೊಂಡಿರ್ತಾರೆ, ಇನ್ನೇನೇ ಆಗೋದು. ಹಾಗಾಗಿ ಅವನ ಒಂದು ನಡವಳಿಕೆ ನೋಡಿದ್ರೆ ಅದೊಂದು ನಿರ್ಲಕ್ಷ್ಯದಿಂದ ಕೂಡಿತ್ತು. ಹಾಗಾಗಿ ಇದರಿಂದ ಎಷ್ಟು ಜನರಿಗೆ ಭ್ರಮ ನಿರಸನ ಆಯ್ತು ಈಗ ಹೇಳ್ತಾ ಇದ್ದಾರೆ. ಇದಿಷ್ಟು ಮುಖ್ಯವಾದ ವಿಚಾರಗಳು. ಒಂದಿಗೆ ಧನ್ಯವಾದಗಳು. ಇದು ಪಾಂಚಜನ್ಯ ಆಯುರ್ವೇದ.